ಬಂದ ಕೆಮ್ಮು ಕೆಮ್ಮು ನನ್ನ ಮಾತು ಕೇಳಲೇ ಹುಡುಗಿ ಜೊತೆ ಡಬಲ್ ರೇಡಿಗೆ ಹೋಗೋ ಸುಖ ಬರ್ತಿದೆ ಕಣೋ. ನೀನು ನಾನೇ ಇಲ್ಲ ಇವತ್ತು ಟೌನ್ಗೆ ಹೋಗಿ ವಾಪಸ್ ಬರೋಷ್ಟರಲ್ಲಿ ಫ್ರೆಂಡ್ ಆದ್ರೂ ಪರವಾಗಿಲ್ಲ ಕಣೋ. ಪ್ಲೀಸ್ ಏನಾದ್ರೂ ಮಾಡಿ ಗಂಡಸು ಅಂತ ಪ್ರೂವ್ ಮಾಡ್ಕೊಂಡ್ಬಿಡಲ್ಲ. ಮಳೆ ಇದೆ, ಕಾಡಿದೆ, ನೀನಿದ್ಯಾ, ಅವಳಿದ್ದಾಳೆ. ನಾಟಕ ಅಂತ ಗೊತ್ತಾದ್ರೆ ಏನೋ ಮಾಡೋದು ಆಗಲ್ಲ. ಹೇಗೆ ಹೀಗೆ ಅಣ್ಣ ಗಾಡಿ ನಿಂತ. ಓ ನೀವಾ? ನಾನು ಯಾರೋ ಗಂಡಸರು ಅನ್ಕೊಂಡೆ. ದೇವ್ರಿಗೂ ನಿಮ್ಗೂ ಡಿಫ್ರೆನ್ಸ್ ಇಲ್ಲ ನೋಡಿ. ನಾನು ಅಡಿಕೆ ಮಂಡಿಗೆ ಹೋಗ್ತಾ ಇದ್ದೀನಿ, ಲೇಟ್ ಆಯ್ತು. ಏನೀಗ? ನೀವು ಗಾಯ ಸರೋಯ್ತು ಅಂತ ಹೇಳಿದ್ರೆ ಅವ್ನು ಎಲ್ಲ ಬರೀ 500 ಟಿಪ್ಸ್ ಹೊಡೆದಿದ್ದಾನೆ. ಡಾಕ್ಟರ್ ಹತ್ರ ಹೋಗ್ಬೇಕು, ಗಾಡಿ ತಮ್ಮ ಅಂತ ಕಿಟ್ಟಿನ ಕಳ್ಸಿದ್ರೆ ನನ್ನ ಮಗ ಇನ್ನೂ ಬಂದಿಲ್ಲ. ಇಂಥ ಬೇಜವಾಬ್ದಾರಿ ನನ್ನ ಮಕ್ಳ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ. ಜನ ಸಿಕ್ಬಿಟ್ಟು ಹೇಗಿದ್ದೀರಾ ಗಣೇಶ್ ಅಂತಾರೆ. ಏನು ಹೇಳಿ? ನಾನೇನ್ ಮಾಡ್ಲಿ? ಡಾಕ್ಟರ್ ಆಗ್ಬಿಟ್ಟು ಹೀಗೆ ಹೇಳ್ತಿರಲ್ಲ. ಅಲ್ಲ, ಅವ್ನ ಹಾರ್ಟ್ ಆಚೆ ಬರೋಕ್ಕಿಂತ ಮುಂಚೆ ಪ್ಲೀಸ್ ಒಂದು ಎಕ್ಸ್ರೇ ತಗ್ಸ್ಬಿಟ್ಟು ಕರ್ಕೊಂಬಂದ್ಬಿಡಿ. ಕೂತ್ಕೊಳ್ಳೋ, ನಡಿಯಾ? ಏನಾಗಲ್ಲ ಬಿಡ್ಬಿಡು, ಏನಾಗಲ್ಲ. ದೇವ್ರಿದ್ದಾನೆ, ನಾನಿದ್ದೀನಿ, ಡಾಕ್ಟರ್ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಹುಷಾರು ಡಾಕ್ಟ್ರೆ. ನಿಮ್ ತಲೆಯಲ್ಲಿ ಏನಾದ್ರು ಬುದ್ಧಿ ಇದೆಯಾ? ಯಾರಾದ್ರೂ 500 ಟಿಪ್ಸ್ ಹೊಡಿತಾರೆ, ಅದು ಮೊನ್ನೆ ತಾನೇ ಗುಂಡ್ ಬಿಟ್ಟಿದೆ. ಜ್ಞಾನ ಬೇಡ? ಇಲ್ಲ, ಅದು ಆ ಥರ ಆಗೋಯ್ತು. ಬಿಗಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳಿ. ಏನಮ್ಮ ರಾಧ, ನಿನ್ನ ಆಯುರ್ವೇದಿಕ್ ಕೋರ್ಸು ಇನ್ನೇನು ಮುಗಿತಲ್ವಾ? ಇನ್ನೊಂದು ವರ್ಷ ಅಂಕಲ್. ಬೇಗ ಇವ್ರು ಎಕ್ಸ್ರೇ ತೆಗ್ಬಿಡಿ. ಆಯ್ತಮ್ಮ. ಇದು ಆಯುರ್ವೇದದ ಮಾತ್ರೆ, ನಾನೇ ಮಾಡಿದ್ದು. ಬೇಬಿ ಪೇಷಂಟ್ಸ್ಗೆಲ್ಲ ಕೊಡ್ಬೋದು. ಯಾವುದೋ ಹುಡುಗನ ಒಪ್ಕೊಂಡೆ ಅಂತಲ್ಲ, ಯಾವಾಗ ಮದುವೆ? ಅದು ಆಯುರ್ವೇದ ಕ್ಲಿನಿಕ್ ಶುರು ಆದ್ಮೇಲೆ ನಾ ಬರ್ತೀನಿ. ನೀವು ಎಕ್ಸ್ರೇ ರಿಪೋರ್ಟ್ ತಗೊಂಡು ಅಡಿಕೆ ಮಂಡಿಗೆ ಬನ್ನಿ. ಯಾವಾಗ ಮದುವೆ ಆಗುತ್ತೋ ಏನೋ ಇವಳಿಗೆ. ಇವರಪ್ಪ 11 ಗಂಟೆ ನೋಡಿದ್ರು ಇವಳಿಗೆ. ಎಲ್ಲೋಯ್ತೆ ಅಂತ ಹೇಳಿದ್ರೆ? ಎಲ್ಲಿ ನೋವು ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಗೊತ್ತಾದ್ಮೇಲೆ ಹೇಳ್ತೀನಿ. ಯಜಮಾನ್ರ ಕಾಲು ಬೇಗ ವಾಸಿಯಾಗ್ಲಿ ಅಂತ ಮಂಡಿಲಿ ಪೂಜೆ ಮಾಡ್ತಿದ್ವಿ. ಯಜಮಾನ್ರು ಎದ್ದು ಅಡಿಕೆ ಮಂಡಿಗೆ ಬಂದ್ರೆ ಮಾರ್ಕೆಟ್ಗೆ ಕಳೆ ಬರುತ್ತೆ. ಈ ಪ್ರಸಾದನ ಅವ್ರಿಗೆ ಕೊಡಿ. ಇದರಲ್ಲಿ ಹಣ, ಲೆಕ್ಕ ಚೀಟಿ ಎಲ್ಲ ಇದೆ, ಅವ್ರಿಗೆ ಕೊಡಿ. ಹುಷಾರು. ಸರಿ, ನಾ ಹೊರಡ್ತೀನಿ. ಏನು ತೊಂದರೆ ಇಲ್ಲ ಅಂದ್ರು ಡಾಕ್ಟ್ರು. ಗಾಯಕ್ಕೆ ಇನ್ನೊಂದು 2 ವಾರ ನೀವೇ ಬ್ಯಾಂಡೇಜ್ ಹಾಕ್ಬೇಕಂತೆ. ನೀವು ಗಾಡಿ ತಗೊಳ್ಳಿ, ಲಗೇಜ್ ಜಾಸ್ತಿ ಇದೆ, ನಾ ಹಿಂದೆ ಕೂರ್ತೀನಿ. ಶೋರ್. ಎಲ್ಲ ಹಾಳಾಗಿ ಹೋಗ್ತಿದ್ದೀರಾ? ಇಲ್ಲಿ ಲೆಫ್ಟ್. ಜನ್ಮಕ್ರಿಸ್ತು. ಐ ಆಮ್ ವೆರಿ ಸಾರಿ ರಾಧಾ, ಗೊತ್ತಾಗ್ದೆ ಕಲ್ ಮೇಲೆ ಹಚ್ಬಿಟ್ಟೆ. ಸದ್ಯ ನೀವು ಬೈಲಿಲ್ಲ, ಅದೇ ಸಂತೋಷ. ಇವತ್ತು ನಿಮ್ಮ ಹತ್ರ ಏನೋ ಹೇಳಬೇಕು ಅನಿಸ್ತಾ ಇದೆ, ಹೇಳೇ ಬಿಡ್ತೀನಿ. ಹ್ಯಾಕ್ ಶುರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಮಾತಾಡೋಕ್ಕೆ ಬರಲ್ಲ. ನೀವು ಫಸ್ಟ್ ಟೈಮ್ ನನಗೆ ಬೈದಾಗಲೇ ನನಗೆ ನೀವು ತುಂಬ ಇಷ್ಟ ಆಗ್ಬಿಟ್ರಿ. ಐ ಲೈಕ್ ಯು ವೆರಿ ಮಚ್ ರಾಧಾ. ನೀವೇನಾದರೂ ಒಪ್ಪಿಗೆ ಕೊಟ್ಟರೆ ತಾತಂಗೆ ಹೇಳಿ ಮದುವೆ ಪ್ರಪೋಸಲ್ ಮಾಡೋಣ ಅಂತಿದ್ದೀನಿ. ಬೋತ್ ಆರ್ ಡಾಕ್ಟರ್ಸ್, ಆ ಲೈಫ್ ವಿಲ್ ಬಿ ಗುಡ್, ಯು ನೋ. ವಾಟ್ ಯು ಸೇ? ನೀವು ಸೈಲೆಂಟ್ ಆಗಿದ್ದೀರಿ ಅಂದರೆ ಒಪ್ಪಿಗೆ ಕೊಟ್ಟಿದ್ದೀರಾ ಅಂತ ಅರ್ಥನಾ? ರಾಧಾ ಪ್ಲೀಸ್ ಏನಾದರೂ ಮಾತಾಡಿ. ನಿಮ್ಗೆ ಇಷ್ಟ ಇದ್ರೆ ಮದುವೆ ಆಗೋಣ, ಇಲ್ಲ ಅಂದರೆ ಫ್ರೆಂಡ್ಸ್ ಆಗಿರೋಣ, ನೋ ಪ್ರಾಬ್ಲಮ್. ರಾಧಾ ರಾಧಾ ನಿಲ್ಸಲ್ ಹೇಳ್ತೀನಿ. ಆಯ್ತಾ ಸರ್? ನನ್ನ ರೋಡಲ್ಲಿ ಬೀಳ್ಸಿ ಹಂಗೆ ಗಾಡಿ ತಗೊಂಡು ಹೋದ್ರಲ್ಲ, ತಿರುಗು ನೋಡ್ದೆ ಹೊಟ್ಟೆಗೆ ಅಂತ ತಿಂತೀರಾ ನೀವು? ರಾಧಾ ಅದು ಇನ್ನೊಂದು ಅಕ್ಷರ ಮಾತಾಡಿದ್ರೆ ಜನ್ಮ ಜಾಲ ಆಗ್ಬಿಡ್ತೀನಿ. ಇಡಿಯಟ್. ಏನ್ ನೋಡ್ತಿದ್ಯಾ? ಗಾಡಿ ತೆಗಿ. ಆಯ್ತಕ್ಕ. ರಾಧಾ ನಾನು